Hi, good afternoon. Oh, sorry. ಅದು yeah. Now I think you can hear. All of you can hear me now. Good afternoon, everyone. Welcome back. ಅಮ್ಮ ತನುಶ್ರೀ ಏನಮ್ಮ ನಿಂದು ತೇಜಸ್ವಿನಿನ ಯಾರ್ರಿ ಅದು ಮ್ಯೂಸಿಕ್ ಹಾಕೊಂಡು ಅಷ್ಟು ಜೋರಾಗಿ ಯಾರ್ರಿ ಅದು ತೇಜಸ್ವಿನಿನ ಸಾರಿ ತನಿಷ್ಕಾ ಮ್ಯೂಟ್ ಯುವರ್ ಸೆಲ್ಫ್ ನೀನ್ ಮಾಡಲ್ಲ ನಾನೇ ಮಾಡ್ಬಿಡ್ತೀನಿ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ಸ್ ಹೇಳಿ ಏನ್ ಸಮಾಚಾರ ಒಂದೇ ದಿನ ನನ್ನ ಫೇಸ್ ಎರಡೆರಡು ಸಲ ನೋಡ್ಬೇಕು ಅಂತ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಎಲ್ಲರೂ ವಾಟ್ ಶ್ರಾವಣಿ ಸರ್ ಒಂದೇ ದಿನ ಎರಡು ಸಲ ನನ್ನ ಫೇಸ್ ನೋಡ್ಬೇಕು ಅಂತ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಎಲ್ಲರೂ ಒಂದೇ ಏನಿಲ್ಲ ಸರ್ ಏನ್ ಮಾಡೋದು ಕ್ಲಾಸಸ್ ನಡೆಸ್ಬೇಕಲ್ವಾ ಸರ್ ಓಕೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಎಲ್ಲಾರ್ಗು ಧೃತಿ ಎಲ್ಲಿಗೆ ನಿಲ್ಸಿದ ನೆನ್ನೆ ಯಾರ್ದು ಅದು ಇಶಿಕಾ ಮ್ಯೂಟ್ ಮಾಡ್ಕೊಳಮ್ಮ ಯಾಕ್ರಮ್ಮ ಹಿಂಗ್ ಬೇಜಾರ್ ಮಾಡ್ಕೊಳ್ತೀರಾ ಧೃತಿ ಕಮ್ ಅಪ್ ಧೃತಿ ಹೌ ಮೆನಿ ಅವರ್ ಎಸ್ಟರ್ಡೇ ಸರ್ ನಾನು ನಿನ್ನೆ ಇರ್ಲಿಲ್ಲ ಸರ್ ನಿನ್ನೆ ಎಲ್ಗ್ ಹೋಗಿದ್ರು ಎಲ್ಗೂ ಇಲ್ಲ ಸರ್ ಮನೇಲೇ ಇದ್ದೆ ಅಟೆಂಡ್ ಮಾಡಿರ್ಲಿಲ್ಲ ಸರ್ ಮತ್ತೆ ಅಟೆಂಡ್ ಮಾಡಿರ್ಲಿಲ್ಲ ಸರ್ ಮಾಡ್ಲಿಲ್ಲ ಹ್ಞೂ ಸರ್ ನೆನ್ನೆ ಬಂದಿದ್ದೆ ಅದನ್ನೇ ರೀ ಯಾಕ್ರಿ ಅಟೆಂಡ್ ಮಾಡಿಲ್ಲ ಹೇಳ್ರಿ ಸರ್ ಮನೆಗೆ ಎಷ್ಟೊಂದ್ ಜನ ಬಂದಿದ್ದಾರೆ ಮೂಡೇ ಬರ್ಲಿಲ್ಲ ಅಟೆಂಡ್ ಮಾಡಕ್ ಬಿಟ್ಟು ಹೋಗ್ಲಿ ಬಿಡಿ ಪರವಾಗಿಲ್ಲ ರೋಹನ್ ಯು ಆರ್ ದೇರ್ ಎಸ್ಟರ್ಡೇ Yes, sir, I was there. How many we did you please can you please tell me? Sir, I'll check. ತಲೆ ಮೇಲೆ ಹೊಡಿತೀನಿ ನಿನ್ಗೆ ಕುತ್ಕೊಂಡು ಕೇಳಿಸ್ಕೊಂಡಿರಲ್ಲ ವಿಡಿಯೋ ಆನ್ ಮಾಡ್ಬಿಟ್ಟು ಓಡೋಗಿರ್ತೀರ ಎಲ್ಲರೂ ಇಲ್ಲ sir, ಮತ್ತೆ ಅದಿತಿ ಹೇಳಮ್ಮ ಹೋಗ್ಲಿ ನೀನೆ ಸರ್ 26th ಒಂದು ತನಕ ಮಾಡಿದ್ವಿ ಸರ್ 27th ಪ್ರಾಬ್ಲಮ್ ಒಂದ್ಸಲ ಓದಮ್ಮ ಸರ್ ಇಫ್ ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಸರ್ ಒಂದು ಹೇಳು ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಮಾಡಿದ್ವಾ ಅದು ಸಾಲ್ವ್ ಮಾಡಿದ್ವಾ ಇಲ್ಲ ಸರ್ ಮಾಡಿಲ್ಲ ಸರ್ ಮಾಡ್ಬೇಕಲ್ವಾ ಅಲ್ಲಿಂದ ಶುರು ಮಾಡ್ಬೇಕಲ್ವಾ ಸರ್ ಹೌದು ಸರ್ ಓಕೆ ಮಾ ನಾನು ಹೇಳಿದೀನಿ ಆಕ್ಚುಲಿ ನನ್ನ ಹತ್ರ ಇರೋ ಶೀಟ್ಗೂ ನಿಮ್ಗೆ ಕಳ್ಸಿರೋ ಮೆಟೀರಿಯಲ್ ಯಾಕಂದ್ರೆ ಇದು ಒಂಥರ ರಾ ಮೆಟೀರಿಯಲ್ ಇದು ನಿಮ್ಗೆ ಕಳ್ಸಿರೋದು ಫಿಲ್ಟರ್ಡ್ ವರ್ಷನ್ ಸೊ ಸ್ವಲ್ಪ ನಂಬರ್ಸ್ ವೇರಿಯೇಷನ್ ಇದೆ ಇಲ್ಲಾಂದ್ರೆ ನಾನು ಕೇಳ್ತಿರ್ಲಿಲ್ಲ ಓಕೆ ಮಾ ಫೈನ್ ಅದಿತಿ ಡಿಸ್ಕಸ್ ಮಾಡೋಣ ಸರ್ ಪರವಾಗಿಲ್ಲ ರೀ ಈಗ ನಮ್ಮ ಅಭಿಷೇಕ್ ಅವ್ರ ಮೈಕ್ ಸರಿ ಹೋಯ್ತೋ ಇಲ್ವೋ ಗೊತ್ತಿಲ್ಲ ಅಭಿಷೇಕ್ ಮೈಕ್ ಸರಿ ಹೋಯ್ತೇನ್ರೆ ಅವ್ನು ಬರೋದೇ ಇಲ್ಲ ಅವನು ಮೈಕ್ ಪ್ರಾಬ್ಲಮ್ ಅಂತಾನೆ ಓಕೆ ಆದಿತ್ಯ ಅವರೇ ಲೆಟ್ಸ್ ಡಿಸ್ಕಸ್ ನೋಡಮ್ಮ ಅಲ್ಲೊಂದು ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಈಗ ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಗೊತ್ತಾ a⁻−50 ಫೈಂಡ್ ಔಟ್ ಮಾಡ್ಬೇಕು ಸರ್ ಥೀಟಾ ಕೊಟ್ಟಿದ್ದಾರೆ a⁻50 ಮಾಡಕ್ ಗೊತ್ತು a⁻−50 ಹೆಂಗ್ ಮಾಡೋದು ಸರ್ ಫಸ್ಟ್ a⁻50 ಫೈಂಡ್ ಮಾಡಬೇಕು ಕಮ್ ಆನ್ ಡೋಂಟ್ ಜೋಕ್ ಓಕೆ ನಾ ಒಂದು ಹಿಟ್ ಕೊಡ್ಲಾ ಸರ್ a⁻−1 ಕಂಡಿಡಿಯನಾ ಸರ್ ಎ ಇನ್ವರ್ಸ್ ಅದು ಎಕ್ಸಾಕ್ಟ್ಲಿ ಎ ಇನ್ವರ್ಸ್ ಕಂಡಿಡಿಬೇಕು ಎಕ್ಸಾಕ್ಟ್ಲಿ ಸೊ ನಮ್ಗೆ a⁻−50 ಕಂಡಿಡಿಯಕ್ಕೆ ಗೊತ್ತಿಲ್ಲ ಬಟ್ ನಾವ್ a⁻−1 ಕಂಡಿಡಿಬೋದಾ ಸರ್ ಕಂಡಿಡಿಬಹುದು ದಟ್ ಬಿಕಮ್ಸ್ ಮೈ ಮ್ಯಾಟ್ರಿಕ್ಸ್ ಹೌದು ಸರ್ ಈಗ ಒಂದು ಮ್ಯಾಟ್ರಿಕ್ಸ್ ಎ ಕೊಟ್ಬಿಟ್ರೆ a⁻50 ಕಂಡಿಡಿಬಹುದು ಕರೆಕ್ಟ್ ಸರ್ ಹೌದು ಸರ್ ಈಗ ನಂಗೆ a⁻−1 ಗೊತ್ತಿದ್ರೆ a⁻−50 ಕಂಡಿಡಿಬಹುದು ಇಸ್ ದಟ್ ಓಕೆ ಸರ್ ಕಾನ್ಸೆಪ್ಟ್ ಇಲ್ಲಿಂದ ಶುರು ಆಗುತ್ತೆ ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಪ್ರಾಬ್ಲಮ್ ನಂಬರ್ 27 ಅಲ್ವಾ ಓಕೆ ಸೊ ಫಸ್ಟ್ ಐ ಹ್ಯಾವ್ ಟು ಫೈಂಡ್ ಔಟ್ a⁻−1 1 by determinant a multiplied by adjoint a Aditi without solving what is determinant a determinant a is 1 sir you know how to find adjoint for a 2x2 matrix directly in one step sir yes or no yes sir how do you find it adjoint in one step adjoint
ಮೈನಸ್ ಮಲ್ಟಿಪ್ಲೈ ಮಾಡಬೇಕು ಸರ್. ಇಲ್ಲಮ್ಮ ತಪ್ಪಮ್ಮ. ಹೋಪ್ ಯು ರಿಮೆಂಬರ್ ದಿಸ್ ಕಾನ್ಸೆಪ್ಟ್. Interchange the diagonal elements. ಮರ್ತೋಗ್ಬಿಟ್ಟಿದ್ದೀರಾ ನೀವೆಲ್ಲ. Simple concept. Okay. Interchange the diagonal elements and change the sign of the secondary diagonal elements. Do you remember? ಹಾ ಸರ್ ಸರ್ ಈಗ ನೆನಪಾಗಿದೆ. ಎಲ್ಲೋ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆಯಾ ನೀವೀಗ? ಓಕೆ, ನೋ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ಎ ಇನ್ವರ್ಸ್ ಅಮ್ಮ. ಈಗ ಎ ಇನ್ವರ್ಸ್ ಅಂದ್ರೆ a ಪವರ್ ಮೈನಸ್ 1 ಅಲ್ವಾ? ಹಾ ಸರ್. ಈಗ a ಪವರ್ ಮೈನಸ್ 2 ಕಂಡಿಡಿಯೋಣ. ಹಾ ಸರ್ ಕಂಡಿಡಿಯೋಣ. ಯಾಕೆ ಅಂತ ಕೇಳಿ, ಆಕ್ಚುಲಿ ಮೆಥಡ್ ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ಈ a ಪವರ್ ಮೈನಸ್ 50 ಇದೆಯಲ್ಲ, ಇದನ್ನ a ಟು ದ ಪವರ್ ಮೈನಸ್ 1 ಹೋಲ್ ಪವರ್ 50 ಅಂತ ಬರ್ಕೊಳ್ಳ. ಹಾ ಸರ್ ಬರ್ಕೋಬಹುದು. ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಅವ್ರು a ಪವರ್ ಮೈನಸ್ 1 a ಪವರ್ ಮೈನಸ್ 2 ಆತರ ಅಲ್ಲ. ಓಕೆ, ಸೊ ನನ್ನ ಇಂಟೆನ್ಷನ್ ನಾನೇನ್ ಮಾಡ್ತೀನಿ ಇವಾಗ, a ಟು ದ ಪವರ್ ಮೈನಸ್ 2 ಕಂಡುಹಿಡಿಯೋದಕ್ಕೆ a ಪವರ್ ಮೈನಸ್ 1 a ಪವರ್ ಮೈನಸ್ 1 ಮಲ್ಟಿಪ್ಲೈ ಮಾಡ್ಲಾ? cos theta sin theta minus sin theta cos theta multiplied by the same matrix once again. Got it? Yes sir. Okay, so what is that? Cos theta Cos theta minus sin then minus sin theta and cos theta. No, Aditi, ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. You know what to do actually. Cos theta sin theta ಈ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? Yeah, what will happen? Cos square theta minus sin square theta. What is that? Is that nothing but cos 2 theta? Cos 2 theta, yes sir. Next multiply ಮಾಡಿದ್ರೆ ನಿಮಗೆ sin 2 theta ಬರುತ್ತೆ. ಹಾ sir. If you continue like this, this term is going to be minus sin 2 theta and this term is going to be cos 2 theta ಬರುತ್ತೆ. Yes sir. Look at Aditi, this is a power minus 2. Yes sir. And this is a power minus 1. Can you Yes, guess what is a power minus 3 will be? ನೋಡು ಒಂದು ನಿಮಿಷ, ಇಲ್ಲಿ ಮೈನಸ್ 1 ಇದೆ ನೋಡು, ಆಯ್ತಾ? a ಪವರ್ ಮೈನಸ್ 2 ಇದೆ ನೋಡಿ, ಎಲ್ಲ ಕಡೆ 2 ಥೀಟಾ ಬರುತ್ತೆ. ಓಕೆನಾ? a ಪವರ್ ಮೈನಸ್ 3 ಇದ್ರೆ ಏನ್ ಬರಿಬೇಕಾಗಾದ್ರೆ? Cos 3 theta sin 3 theta minus sin 3 theta cos 3 theta. ಹಾಗಾದ್ರೆ a ಟು ದ ಪವರ್ ಮೈನಸ್ 50 ಇದ್ರೆ cos 50 theta sin 50 Exactly. theta minus sin 50 theta and cos 50 theta. ಅರ್ಥ ಆಯ್ತೇನ್ರಿ ಎಲ್ಲರಿಗೂ? ಒಂದ್ಸಲ ಕೇಳ್ಬಿಡ್ತೀನಿ. Student, hope you understood this method. First try to understand what is the meaning of how to find a power minus 50. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಆಗ್ಲೇ. ಸೊ ದಿಸ್ ಇಸ್ ಹೌ a power minus 50 will look like. But a power minus 50 ಡೈರೆಕ್ಟ್ ಆಗಿ ಬೇಡ. When you put theta equal to pi by 12 ಅಂದ್ರೆ ಇಲ್ಲಿ ಎಲ್ಲಿ theta ಇದೆಯೋ ಅಲ್ಲೆಲ್ಲ pi by 12 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತೆ. ದಟ್ ಇಸ್ ಮೈ ರಿಕ್ವೈರ್ಡ್ ಆಪ್ಷನ್. ಓಕೆ, ಸೊ ಇಫ್ ಐ ಸಪೋಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಾನೇ ಡೈರೆಕ್ಟ್ ಆಗಿ ಬರೆದ್ಬಿಡ್ತೀನಿ ಏನಾಗುತ್ತೆ ಅಂತ. ಓಕೆ, ಸೊ when you put theta as pi by 12, okay, so 50 multiplied by pi by 12 irutte. Pi by 12 alla? Yeah, correct. Okay, so if you simplify, this will look like cos 25 pi by 6 amele sin 25 pi by 6 minus sin 25 pi by 6 adadmele cos 25 pi by 6 barutte. When you put theta as pi by 12, idana further simplify ಮಾಡ್ಕೊಳ್ತೀನಿ ನಾನು, right? You know, you have to convert it to allied angles and then simplify it further. Okay, ಈ 25 pi by 6 ಇದೆಯಲ್ವಾ, ಇದನ್ನ 6 pi plus pi by 6 ಅಂತ ಬರೀಬಹುದು ನೋಡಿ. 6 pi plus ನೋಡಿ 6 ಅಲ್ಲ 4, sorry 4 pi. LCM ತಗೊಂಡು ನೋಡಿ 25 pi by 6 ಸಿಗುತ್ತೆ, right? So you use the formula of 180 plus theta ಉಪಯೋಗಿಸಬಹುದಾ? 180 ಬೇಡ, ಯಾಕೆ 360 ಅಲ್ವಾ? 360 plus theta ಉಪಯೋಗಿಸಿ, right? So on simplifying it further, you'll be getting this as cos pi by 6 sin pi by 6 minus sin pi by 6 and cos pi by 6. ಸುಮ್ನಿರಮ್ಮ, ಅವ್ರಿಗೆ ಗೊತ್ತಾಗಲ್ಲ ನಾನು ಬಂದಿರೋದು. ಇವಾಗ ಗೊತ್ತಾದ್ರೆ ಒದ್ದಾಡ್ತಾರೆ. ಗೊತ್ತಾಯ್ತು ಹಿಮಾದ್ರಿ, ನೀನ್ ಬಂದಿರೋದು ಗೊತ್ತಾಯ್ತು. ಹಿಮಾದ್ರಿ ಅವರೇ, ಹಿಮಾದ್ರಿ ನೀ ಬಂದಿದ್ ಗೊತ್ತಾಯ್ತು. ಅನ್ಮ್ಯೂಟ್ ಮಾಡಿ. ಬರೋದು ಲೇಟ್ ಆಗಿ ಬರೋದು ಗೊತ್ತಾಗಲ್ಲ ಅಂತನಾ? ಹಿಮಾದ್ರಿ ಅನ್ಮ್ಯೂಟ್. ಹೇಳಮ್ಮ, ಏನೋ ಹೇಳ್ತಾ ಇದ್ದಲ್ಲಮ್ಮ, ಏನ್ ಹೇಳ್ತಾ ಇದ್ದೆ ಹೇಳಮ್ಮ? ಲೇಟ್ ಆಯ್ತು ಸರ್, ಅದಕ್ಕೆ ಮಮ್ಮಿ ಹೇಳ್ತಿದ್ರು, ಅದಕ್ಕೆ ಹೇಳಿದೆ. ಯಾಕೆ ಲೇಟ್ ಆಗಿ ಬರ್ತೀರಾ? ಫಸ್ಟ್ ಆಫ್ ಆಲ್ ಟೈಮ್ ಸೆನ್ಸ್ ಇಲ್ವಾ ನಿಮ್ಗೆ? ಇದೆ ಸರ್, ಮತ್ತೆ ಬೇಗ ಬನ್ರಿ. ಅಪ್ಪನ ಹತ್ರ ಇತ್ತು ಸರ್ ಫೋನ್, ತಗೊಂಬರಲ್ಲ. ಆಯ್ತಾಯ್ತು. ಈಗ ಲೆಟ್ us not go into your discussion. Okay, everyone please make a note of this. ಕೀರ್ತಿ ಅರ್ಥ ಆಯ್ತಾ? ತನೋಜ್, ಧೃತಿ? Yes sir. Hope you followed it. Sir. Okay, ಧೃತಿ ಅರ್ಥ ಆಯ್ತಾ?
ಒಂದು ಇನ್ಸ್ಟ್ರಕ್ಷನ್ ಎಲ್ಲರಿಗೂ ಕೇಳಿಸ್ಕೊಳ್ಳಿ. ನಿನ್ನೆ 40 minutes ಎಂಡ್ ಆಯ್ತು, ಆಮೇಲೆ ಹೇಳಿದ್ದೆ ಆಮೇಲೆ ಸೆಷನ್ ಕಂಟಿನ್ಯೂ ಮಾಡಲ್ಲ ಅಂತ. ಬಟ್ ಸಾರಿ, ಇವತ್ತು ಆತರ ಹೇಳಲ್ಲ. 40 minutes ಸಪೋಸ್ ಎಂಡ್ ಆದ್ರೂ ಕೂಡ ರೀಸ್ಟಾರ್ಟ್ ಮತ್ತೆ ಜಾಯಿನ್ ಮಾಡ್ತೀನಿ ನಾನು ಕ್ಲಾಸ್ನ, ಮತ್ತೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿನ್ನೆ ಆಕ್ಚುಲಿ ಐ ಕೇಮ್ ಬ್ಯಾಕ್ ಆಕ್ಚುಲಿ ಅಂಡ್ ಜಸ್ಟ್ ಚೆಕ್ ಓನ್ಲಿ 4 to 5 members ವರ್ ದೇರ್. ಅದರ್ಸ್ ಎಲ್ಲ ಬಿಟ್ಬಿಟ್ಟಿದ್ರು ಬಿಕಾಸ್ ನಾನು ಮುಂಚೆನೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೆ. ಸೊ ಬಟ್ ಆಮೇಲೆ ನಾನು ಅವ್ರೇನೋ ಮಾತಾಡ್ದು ಬಿಡಿ, ಅದು ಬೇರೆ ವಿಚಾರ, ಅದು ನಿಮ್ಗೆಲ್ಲ ಬೇಡ. ಓಕೆ, ಸೊ ಇನ್ ಕೇಸ್ ಇಫ್ ದ ಸೆಷನ್ ಎಂಡ್ಸ್ ಅಟ್ 40 minutes ಎಂಡ್ ಆದ್ರೆ ಪ್ಲೀಸ್ ವೇಟ್, ಐ ವಿಲ್ ರೀಸ್ಟಾರ್ಟ್ ದ ಮೀಟಿಂಗ್ ಒನ್ಸ್ ಅಗೇನ್. ಸೊ ಡೋಂಟ್ ಲೀವ್ ದ ಸೆಷನ್. All of you please make a note, option C is the correct one. Next problem number type ಮಾಡಿ ನಾನು explanation ಶುರು ಮಾಡ್ತೀನಿ. Yes Abhishek, 1 hour class. So ಇದು actually ನನ್ನ Zoom ID, personal Zoom ID. Okay, so ಇದರಲ್ಲಿ 40 minutes free trial ನಡೆಯುತ್ತೆ. ಅದಾದ್ಮೇಲೆ ಎಕ್ಸ್ಟೆಂಡ್ ಸಮಟೈಮ್ಸ್ ಆಗ್ತಿತ್ತು, ಬಟ್ ಸಮಟೈಮ್ಸ್ ಆಗಲ್ಲ. ಸೊ ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರೂ 40 minutes ಸ್ಟಾಪ್ ಆದ್ರೆ ವೇಟ್ ಮಾಡ್ತಾ ಇರಿ, ನಾನು ಮತ್ತೆ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಟೈಪ್ ದ ನೆಕ್ಸ್ಟ್ ನಂಬರ್. ರೇ ಅಭಿಷೇಕ್, ನೀವು ಫಸ್ಟ್ ಮೈಕ್ ಸರಿ ಮಾಡ್ತೀರ ರೇ? ಅದೇನ್ರಿ ಪ್ರಾಬ್ಲಮ್ ಮೈಕ್ ಅಲ್ಲಿ? ಶ್ರಾವಣಿ ಬಾಮ್ಮ, ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನೋ, ಒನ್ ಪರ್ಸನ್ ಹೂಸ್ ಟು ರೆಗ್ಯುಲರ್ಲಿ ಡಿಸ್ಕಸ್ ಸಡನ್ ಆಗಿ ಆಫ್ ಆಗ್ಬಿಟ್ರೆ ಏನ್ ಅರ್ಥ? ನಮಗ್ ಬೇಜಾರಾಗಲ್ವಾ? ಯಾರ್ರೀ ಏನೋ ಬೈತಾ ಇದಾರೆ? ಶ್ರಾವಣಿ, ಹೂಸ್ ದಟ್? ಡೋಂಟ್ ನೋ ಸರ್. ಏನೋ ಅಂದ್ರಲ್ಲ, ಯಾರೋ ಬಂದ್ಬಿಟ್ಟು? ಹಾ ಸರ್, ಯಾರೋ ಅಂದ್ರು. ಏನಂದ್ರು? ಇಲ್ಲ, ಏನೋ ಕೇಳಿಸ್ಲಿಲ್ಲ, ಏನೋ ಲೋ ವಾಯ್ಸ್ ಅಲ್ಲಿ ಏನೋ ಹೇಳ್ದಂಗಿತ್ತು. ಹೋಗ್ಲಿ ಬಿಡಿ ಶ್ರಾವಣಿ, ನೆಕ್ಸ್ಟ್. ಓಕೆ, ಹಲೋ, ಎಕ್ಸ್ಕ್ಯೂಸ್ ಮೀ, ಎವ್ರಿವನ್ ಟೈಪ್ 28. ಇಬ್ರೇ ಟೈಪ್ ಮಾಡಿದ್ದಾರೆ ಇದುವರೆಗೂ. ಕಮ್ ಆನ್, ಟೈಪ್. ಓಕೆ, ಧೃತಿ, ಸಾರಿ ನಾಟ್ ಧೃತಿ, ಶ್ರಾವಣಿ, ಹೌ ಡು ಯು ಸ್ಟಾರ್ಟ್ 28? ಸರ್, ಅಲ್ಲಿ ಒಂದು ಕೊಟ್ಟವ್ರೆ, ಮ್ಯಾಟ್ರಿಕ್ಸ್ ಕೊಟ್ಟವ್ರೆ, ಮತ್ತೆ ಏನ್ ಫೈಂಡ್ ಔಟ್ ಡೈರೆಕ್ಟ್ ಮಾಡ್ಬೇಕಂತ ಮೆಥಡ್, ಡೈರೆಕ್ಟ್ ಮೆಥಡ್ ಧೃತಿ. ಸಾರಿ ಶ್ರಾವಣಿ, ಕೇಳಿಸ್ಕೊಳ್ಳಿ, ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಇಲ್ಲ, ಏನು ಇಲ್ಲ. ಪ್ರಾಕ್ಟಿಕಲ್ ಆಗಿ ನಾನು a² ಕಂಡುಹಿಡಿಬೇಕು, 3a² ಕಂಡುಹಿಡಿಬೇಕು, 12a ಮಾಡಬೇಕು, ಅದಕ್ಕೆ ಅಡ್ಜಾಯಿಂಟ್ ಐ ಹ್ಯಾವ್ ಟು ಡೂ ಆಲ್ ದಿಸ್, ನೋ ಅದರ್ ಆಪ್ಷನ್. ಅದಕ್ಕೆ ಡಿಟರ್ಮಿನೆಂಟ್ ತಗೋಬೇಕು. ಸೊ ನಾನೇನ್ ಮಾಡ್ತೀನಿ, ಆ ಮ್ಯಾಟ್ರಿಕ್ಸ್ 3a² ಪ್ಲಸ್ 12a ಏನ್ ಸಿ ಏನಾದ್ರೂ ಎಕ್ಸ್ಪ್ಲೇಷನ್ ಇದ್ರೆ ನಾನು ಕೊಡ್ತಿದ್ದೆ. ಬಟ್ ವೆನ್ ಯು ನೋ ಇಟ್ಸ್ ಅ ಡೈರೆಕ್ಟ್ ಥಿಂಗ್, ಸೊ ಐ ವಿಲ್ ರೈಟ್ ದ ಥಿಂಗ್ಸ್ ಡೈರೆಕ್ಟ್ಲಿ. ಸೊ ಪ್ರಾಬ್ಲಮ್ ನಂಬರ್ 28 ಗೆ 3a² ಪ್ಲಸ್ 12a ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. 3a² ಪ್ಲಸ್ 12a ಮಾಡಿದ್ಮೇಲೆ ನಿಮ್ಗೆ you will be getting a matrix 72 minus 63 minus 84 51. This is what you will be getting. Yes sir. ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಷ್ಟೇ, nothing else to do. Okay, adjoint ಅಲ್ವಾ? adjoint of this matrix ಏನಾಗುತ್ತೆ? 51 72 63 63 84. That's okay. ಹಾ ಸರ್. ಯಾವ ಆಪ್ಷನ್ ಅಲ್ಲಿ ಇದೆ ಹೇಳ್ತೀರಾ ಇದು? ಆಪ್ಷನ್ ಬಿ ಸರ್. Yes. There is nothing to explain. It's a direct one. Okay. All of you please make a note. Chandan Padmashali, can we discuss man the next one if you have no problem? Yes sir. One ನಿಮಿಷ, ಎಲ್ಲರೂ ಮುಗಿಸ್ಬಿಡ್ಲಿ, 29 ಟೈಪ್ ಮಾಡ್ಲಿ, ಆಮೇಲೆ ಡಿಸ್ಕಸ್ ಮಾಡೋಣ. Okay. Tano, go. Time go. Go. ಹಲೋ, ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್ಸ್, ಇದ್ರಲ್ಲಿ ಏನು ಇಲ್ಲ ಎಕ್ಸ್ಪ್ಲೇಷನ್. 29 ಟೈಪ್ ಮಾಡಿ, ಎಲ್ಲರೂ ಇಬ್ರು ಮಾತ್ರ ಟೈಪ್ ಮಾಡ್ತೀರಾ? ವಾಟ್ ಶುಡ್ ಐ ಅಂಡರ್ಸ್ಟ್ಯಾಂಡ್ ಬೈ ದಟ್? ಅವ್ರು ಮಾಡ್ಲಿ ಅಂತ ಇವ್ರು, ಇವ್ರು ಮಾಡ್ಲಿ ಅಂತ ಅವರು, ಹಿಂಗೆ ಜನಗಳು. ಹಾ, ಚಂದನ್ ಒಂದ್ ಕೆಲಸ ಮಾಡೋಣ. ಚಂದನ್, ಎಸ್ ಸರ್. ಎಲ್ಲರಿಗೂ ವಿಡಿಯೋ ಆನ್ ಮಾಡಿಸ್ಬಿಡ್ಲಾ? ಬೇಡ ಸರ್. ಕ್ಯಾಮ್ರಾನ ಹೊಡೆದೋಗಿರುತ್ತೆ ಸರ್. ಕೀರ್ತಿ, ಆಮೇಲೆ ಎಲ್ರ ಕ್ಯಾಮ್ರಾನ ಹೊಡೆದೋಗಿರುತ್ತೆ ಸರ್. ವಿಡಿಯೋ ಆನ್ ಮಾಡ್ರಿ ಅಂದ್ರೆ ಎಲ್ಲಾರು ಶುರು ಮಾಡ್ತಾರೆ, ನನ್ ಕ್ಯಾಮ್ರಾ ಸರಿ ಇಲ್ಲ ಸರ್, ವರ್ಕ್ ಆಗಲ್ಲ ಸರ್. ಹಾ ಇರ್ಲಿ ಬಿಡಿ, ಹೋಗ್ಲಿ, ಪರವಾಗಿಲ್ಲ. ಚಂದನ್, ಕಮ್ ಬ್ಯಾಕ್ ಮ್ಯಾನ್, ಲೆಟ್ಸ್ ಸ್ಟಾರ್ಟ್. Yes Chandan, sir. what has been given there?
Sir, a matrix A ಕೊಟ್ಟಿದ್ದಾರೆ. has been given. ಆಮೇಲೆ A multiplied by A adjoint A is given as A multiplied by A transpose. Final ಏನ್ ಕಂಡುಹಿಡಿಬೇಕಪ್ಪ ನಾನು? Yes, sir. 5A plus B. So they have given a condition that A multiplied by adjoint A is equal to A multiplied by A transpose. Yes, sir. ಚಂದನ್ ನಾನೇನ್ ಮಾಡ್ತೀನಿ, ಎರಡು ಕಡೆ ಎಲ್ಲರಿಗೂ ಗೊತ್ತಿದೆ 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ you know how to find these two and these two. ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. Is that okay ಚಂದನ್? Yes, sir. ಎಲ್ಲರಿಗೂ ಓಕೆನಾ? ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾದ್ರೆ ನಾನು ಖಂಡಿತ ಕೊಡ್ತಿದ್ದೆ, ಬಟ್ ಥಿಂಗ್ಸ್ ಆರ್ ಡೈರೆಕ್ಟ್ ಆಸ್ ಲೈಕ್ ದ ಪ್ರೀವಿಯಸ್ ಸಮ್. ಸೊ ಡೈರೆಕ್ಟ್ ಆಗಿ ನಾನು ಬರೀತೀನಿ. ಓಕೆ, A multiplied by adjoint A, when you do it, what you will be getting is 10A plus 3B 0 0 10A plus 3B ಬರುತ್ತೆ. Got it? ಆಮೇಲೆ A multiplied by A transpose. A multiplied by A transpose ಮಾಡಿದ್ರೆ 25A square plus B square 15A minus 2B ಅದಾದ್ಮೇಲೆ 15A minus 2B and 13. ಎಕ್ಸ್ಪ್ಲೇಷನ್ ಅಲ್ಲಿ ಏನು ತುಂಬಾ ಡೀಪ್ ಆಗಿ ಏನಿಲ್ಲ ಸರ್ ಇದರಲ್ಲಿ. ಚಂದನ್, ಇಸ್ ದಟ್ ಓಕೆ ಚಂದನ್? Yes, sir. ಎಕ್ಸ್ಪ್ಲೇಷನ್ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನೋಬಡಿ, ಐ ಡೋಂಟ್ ಥಿಂಕ್ ಯಾರು ಕೇಳಲ್ಲ. ಓಕೆ ಚಂದನ್, ಕಂಟಿನ್ಯೂ ಮಾಡೋಣ. Yes, sir. ಚಂದನ್, ಈಗ ಇಂಟೆನ್ಷನ್ ಏನಪ್ಪಾ? Sir, 5A plus B. A B ಕಂಡಿಡಿಬೇಕು, ಅದನ್ನ ಹೇಳು ಫಸ್ಟ್. ಹಾಗಾದ್ರೆ ಚಂದನ್ ಇದೆರಡು ಈಕ್ವೇಟ್ ಮಾಡ್ಕೊಳ್ಳ. Yes, sir. 15A. ಅದೇ ತರ ಇದೆರಡು ಈಕ್ವೇಟ್ ಮಾಡ್ಲಾ? Sir, same A. Sir. ಇದೆರಡು ಈಕ್ವೇಟ್ ಮಾಡ್ಲಾ? Yes, sir. 10A plus 3B equal to 13. ಓಕೆನಾ? Yes, sir. ಸೊ ಇಲ್ಲೂ ಅಷ್ಟೇ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ A is equal to ಒಂದು ನಿಮಿಷ, A value will be 2B, sorry, B equal to C ಸಿಗುತ್ತೆ. You will be getting B equal to 3 and the value of A B equal to 3 ಅಲ್ವಾ? Okay, the value of A 2 multiplied by 3 by 15 ಆದ್ರೆ 2 by 5. ಸಾಲ್ವ್ ಮಾಡಿ. ಚಂದನ್ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗ್ತಿದೆ. I know till now for almost all the problems I have given except 1 or 2. So simple problems ಏನು ಇಲ್ಲ ಸರ್ ಅದಲ್ಲ ಎಕ್ಸ್ಪ್ಲನೇಷನ್. ಓಕೆ, ಸೊ ಪ್ರಾಕ್ಟಿಕಲಿ LHS RHS ಕಂಡಿಡಿದು ಈಕ್ವೇಟ್ ಮಾಡಿ ಸಾಲ್ವ್ ಮಾಡಿ A and B ಕಂಡಿಡಿಬೇಕಷ್ಟೇ. ನಾನು ಬರ್ಕೊಂಡಿದ್ದೀನಿ, ಸೊ ನಾನು ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನಿಮ್ಗೆ. ಅದರ್ವೈಸ್ ಯು ನೀಡ್ ಟು ಡೂ ಇಟ್. ಮಿಸ್ ಬೃಂದಾ ಫ್ರಮ್ ಕಾರ್ಮೆಲ್, ನೆಕ್ಸ್ಟ್ ಒನ್ ಡಿಸ್ಕಸ್ ಮಾಡೋದಂದ್ರೆ ಆನ್ಸರ್ ಹೇಳ್ಬೇಕು. ಇದಕ್ಕೆ ನಾನು ಆನ್ಸರ್ ಕೊಡ್ಲಿಲ್ಲ. 5A plus B ಕಂಡಿಡಿಬೇಕು ನೀವು. ಅದನ್ನ ಕಂಡಿಡಿದ್ಬಿಟ್ಟು ಆನ್ಸರ್ ಹೇಳಿ. ಓಕೆ ಧೃತಿ, ಅದು ನಿಮ್ ಜೊತೆನೆ ಡಿಸ್ಕಸ್ ಮಾಡ್ತೀನಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ಶ್ರಾವಣಿ ಸರ್, ಧೃತಿ, ಒಂದ್ ನಿಮಿಷ ಎಲ್ಲರೂ ಟೈಪ್ ಮಾಡ್ಬಿಡ್ಲಿ. ನೆಕ್ಸ್ಟ್ ನಂಬರ್ 29. ಐ ವಾಂಟ್ ಎವ್ರಿವನ್ ಟು ಟೈಪ್ 29 if you have finished this one. 30 ಸರ್. ಪ್ರಾಬ್ಲಮ್ ನಂಬರ್ 30. ಟೋಟಲ್ ಪ್ರಾಬ್ಲಮ್ಸ್ ಎಷ್ಟು ಇರೋದು? 40 ಸರ್. 40. ನೋಡೋಣ, ಆದ್ರೆ ಟ್ರೈ ಮಾಡೋಣ ಮುಗ್ಸಕ್ಕೆ. ಇವತ್ತು ತುಂಬಾ ದಿನದಿಂದ ಡ್ರ್ಯಾಗ್ ಆಗ್ತಾ ಇದೆ ಈ ಚಾಪ್ಟರ್. ಅದಕ್ಕೆ ಈ ಸ್ವಲ್ಪ ದಟ್ಸ್ ವಾಟ್ ಐ ಥಾಟ್ ಟುಡೇ. ಅಟ್ ಲೀಸ್ಟ್ ಈ ತರ ಡೈರೆಕ್ಟ್ ಪ್ರಾಬ್ಲಮ್ಸ್ ನ ಸಿಂಪಲ್ ಆಗಿ ಹೇಳ್ಕೊಟ್ಬೇಡ ಅಂತ. ಓಕೆ ಮಾ, ಫೈನ್. ಓಕೆ, ನೌ ಪ್ರಾಬ್ಲಮ್ ನಂಬರ್ 30. Some condition is given there, Dhriti. A multiplied by A transpose equal to A transpose is a non-singular matrix. ಆಮೇಲೆ B ನು ಏನೋ ಕೊಟ್ಬಿಟ್ಟಿದ್ದಾರೆ. ಏನ್ ಕಂಡಿಡಿಬೇಕು ಅದನ್ನ ಹೇಳು. Yes sir. B into B transpose. B multiplied by B transpose. Okay na? B is A inverse multiplied by A power T. Right? B transpose ಅಂದ್ರೆ A inverse multiplied by, is this okay? Yes sir. Dhriti, ಇದಕ್ಕೆ ಎಕ್ಸ್ಪಾನ್ಷನ್ ಹೇಳ್ತೀಯಾ? ಅರ್ಥ ಆಗಿಲ್ವಾ? ಇಲ್ಲ ಸರ್. ಇವಾಗ ಅರ್ಥ ಆಯ್ತಾ? ಓಕೆ ಸರ್. Is it okay, Dhriti? Yes sir. AB whole power, Yes sir. try AB whole transpose equal to B. AB the whole inverse is equal to B inverse into A inverse. ಈ ಎರಡು ಟ್ರಾನ್ಸ್ಪೋಸ್ ಕ್ಯಾನ್ಸಲ್ ಆಗುತ್ತಾ? ಎಸ್ ಸರ್. ಟ್ರಾನ್ಸ್ಪೋಸ್ ಸ್ಕ್ವೇರ್ ಆಗುತ್ತಾ ಸರ್? ನೋ, ಈ ಎರಡು ಟ್ರಾನ್ಸ್ಪೋಸ್ ಕ್ಯಾನ್ಸಲ್ ಆಗುತ್ತಾ? ಸ್ಕ್ವೇರ್ ಅಲ್ಲ, A transpose yes sir, sorry sir. Yes sir.
Okay, Yes, so sir. A inverse multiplied by A transpose multiplied by A ಆಯ್ತಾ, ಲಾಸ್ಟ್ ಅಲ್ಲಿ A inverse whole transpose. ಓಕೆನಾ? Yes, sir. ಅದಕ್ಕೆ ಇದು ಅಸೋಸಿಯೇಟಿವ್ ಪ್ರಾಪರ್ಟಿ. ಮ್ಯಾಟ್ರಿಕ್ಸ್ ಮೋರ್ ದೆನ್ 2 ಇದ್ರೆ ಅಸೋಸಿಯೇಟಿವ್ ನಾನು ಹೆಂಗ್ ಬೇಕಾದ್ರೂ ಅಸೋಸಿಯೇಟ್ ಮಾಡ್ಬೋದು. Yes, sir. ಸೊ ನಾನೇನ್ ಮಾಡ್ತೀನಿ, Yes, sir. ಈ ಮೂರನ್ನು ಅಸೋಸಿಯೇಟ್ ಮಾಡ್ಬಿಟ್ಟು A inverse into A ಕಂಬೈನ್ ಮಾಡ್ಬಿಡ್ತೀನಿ. A transpose into A inverse whole transpose ಈ ತರ ಬರ್ಕೊಂಡ್ಬಿಡ್ಲಾ? ಓಕೆ Yes, sir. ರೈಟ್. ವಾಟ್ ಇಸ್ A inverse Yes, into sir. A? I. ಮತ್ತೆ ಇದೆರಡು ಇದೆಯಲ್ವಾ, ಈ ಪ್ರಾಪರ್ಟಿನ ಉಲ್ಟಾ ಅಪ್ಲೈ ಮಾಡ್ತೀರಾ? ಅರ್ಥ ಆಯ್ತಾ ನೋಡಿ? A inverse A the whole transpose. ಇದೆರಡನ್ನು I see. ಅಂದ್ರೆ A B the whole transpose ನೀವೇನ್ ಬರೀತೀರಾ? A B the whole transpose ನ B transpose A transpose ಅಂದ್ರೆ B transpose A transpose. you have this now. Yes, sir. ಅದನ್ನ ಈ ತರ ಹೌದು. ಬರೀಬೋದಾ? So ಹೌದು, sir. if I combine these two, can I write like this? Yes, sir. What is A inverse into A? I transpose. I transpose. I only. I into I. I into only. I is nothing but I once again. I. So Yes, sir. is this your required thing? Option ಇದೆಯಾ ನೋಡಿ? Sir, ಇದೆ B. Yes. In case ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ you can ask me, I can revise this. Okay? Otherwise make a note of this. Type 31, Zainab. Sir, can you explain the second step? ಇದಲ್ವಾ Zainab, you are asking for this? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಮ್ಮ ಪ್ಲೀಸ್. ಈ ಬೇಗ ಮುಗಿಸ್ಕೊಳ್ಳೋಣ. ರೈಟ್, ಇದೇನಿಲ್ಲ ಇಲ್ಲ ನೋಡಿ Zainab. A B the whole transpose ಈ ಪ್ರಾಪರ್ಟಿ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಓಕೆ, ಅದಾದ್ಮೇಲೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಬೈ ಯೂಸಿಂಗ್ ಅಸೋಸಿಯೇಟಿವ್ ಐ ಕ್ಯಾನ್ ಕಂಬೈನ್ ದೀಸ್ ಟು. ಇಟ್ಸ್ ಓಕೆ Zainab, no problem. Okay, type 31 if you have done with this. That's okay, Zainab. No problem. No need to say sorry and all. Hello, excuse me. 31 type ಮಾಡ್ರಿ ಎಲ್ಲರೂ. So called ನಮ್ಮ ಅಭಿಷೇಕ್ ನ ನಾನು ಕರಿಯಂಗೆ ಇಲ್ಲ. ಬನ್ರಿ ಮಿಸ್ಟರ್ ಕೀರ್ತಿ. Yes, sir. Yes, ma'am. ಕೆಲವು ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಏನಾದ್ರು ತೊಂದರೆನಾ? ಇಲ್ಲ ಸರ್. ಏನಿಲ್ಲಪ್ಪ, ಅದು ಸಿಂಪಲ್ ಆಗಿರುವಂತದ್ದು. ಸೊ ಅದಕ್ಕೆ ನಾನು ಹೆಲ್ಪ್ ಏನ್ ತುಂಬಾ ಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ಮಾಡ್ಬಿಟ್ಟೆ. ಬಟ್ ಇದಕ್ಕೆ ನೋಡಿ ಬೇಕಾಗಿತ್ತು, ಸೊ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಸಿಂಪಲ್ ಒನ್ಸ್ಗೂ ಮೈ ಸ್ಟೂಡೆಂಟ್ಸ್ ಕೇಳಲ್ಲ ಅಂತ ನನ್ನ ಅಭಿಪ್ರಾಯ. ಕೀರ್ತಿ, ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ಪಿ ಅಂತ ಕೊಟ್ಟಿದ್ದಾರೆ. ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಏನ್ ಗೊತ್ತಾ ಸ್ಟಾರ್ಟಿಂಗ್ ಕಂಡೀಷನ್ ಕೀರ್ತಿ? ಪಿ ಇಸ್ ಅಡ್ಜಾಯಿಂಟ್ ಆಫ್ ಎ. Yes, sir. That's okay. ಏನ್ ಕಂಡಿಡಿಬೇಕು? ಡೆಟರ್ಮಿನೆಂಟ್ A equal to 4 ಕೊಟ್ಟಿದ್ದಾರೆ. Yes, sir. ಡೆಟರ್ಮಿನೆಂಟ್ A is equal to 4. ಏನ್ ಕಂಡಿಡಿಬೇಕಪ್ಪ ನಾನು? ಆಲ್ಫಾ ವ್ಯಾಲ್ಯೂ ಸರ್. ಏನಾದ್ರೂ ಹಿಂಟ್ ಕೀರ್ತಿ ಇದಕ್ಕೆ? A ಇನ್ವರ್ಸ್ ಕಂಡುಹಿಡಿಬಹುದು ಸರ್. ಬೇಡ ಕಣ, ಅಷ್ಟು ದೂರ ಹೋಗಬೇಡ, ಸಿಂಪಲ್ ಆಗಿದೆ. ಅವರು ಡೆಟರ್ಮಿನೆಂಟ್ A ಕೊಟ್ರೆ ಒಂದು ಹಿಂಟ್ ಇದೆ. ಡೆಟರ್ಮಿನೆಂಟ್ P ಕಂಡಿಡ್ಕೊಳ್ಳೋಣ ಫಸ್ಟ್. Yes, sir. ಓಕೆ, ನಾನು ಅಲ್ಲಿರೋ ಮ್ಯಾಟ್ರಿಕ್ಸ್ ಗೆ ಡೆಟರ್ಮಿನೆಂಟ್ P ಏನಾದ್ರೂ ಕಂಡಿಡಿದ್ರೆ 2 ಆಲ್ಫಾ ಮೈನಸ್ 6 ಬರುತ್ತೆ. ಈ ಎರಡೂ ಕಡೆ ಡೆಟರ್ಮಿನೆಂಟ್ ಅಪ್ಲೈ ಮಾಡ್ಕೊಳ್ತೀನಿ. ಇಸ್ ಇಟ್ ಓಕೆ ಕೀರ್ತಿ? Yes, sir. ಈ ಎರಡೂ ಕಡೆ ಮ್ಯಾಟ್ರಿಕ್ಸ್, ಎರಡೂ ಕಡೆ ಡೆಟರ್ಮಿನೆಂಟ್ ತಗೊಳ್ತೀನಿ. ಇವಾಗ ಇದೇನಾಯ್ತು? 2 ಆಲ್ಫಾ ಮೈನಸ್ 6 ಅಲ್ವಾ? ಅಡ್ಜಾಯಿಂಟ್ ಆಫ್ ಎ ಕೊಟ್ಟಿಲ್ಲ, ಡೆಟರ್ಮಿನೆಂಟ್ ಕೊಟ್ಟಿದ್ದಾರೆ. ಕ್ಯಾನ್ ಯು ಮೇಕ್ ಯೂಸ್ ಆಫ್ ಇಟ್? Is it okay, Mr. Kirti? Yes, sir. Determinant of adjoint A ಒಂದು ಫಾರ್ಮುಲಾ ಇದೆ. Determinant of adjoint A can be written as determinant A to the power n minus 1. What is the value of determinant A is given as? 4. Is it okay now?
ಎಸ್ ಸರ್. ಹಾಗಾದ್ರೆ 2 alpha equal to 22, ಹಾಗಾದ್ರೆ alpha equal to 11 ಅಂತ ಹೇಳಲಾ? ಎಸ್ ಸರ್. Is it okay option B? ಎಸ್ ಸರ್. ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಟ್ಟಿದೆ ಕೀರ್ತಿಗೆ, ಕರೆಕ್ಟಾ? ಇಲ್ಲ ಸರ್, ಈಸಿ ಕ್ವಶನ್ ಸರ್. ಹಾ? ಈಸಿನೇ ಇತ್ತು ಸರ್. ಬಟ್ ನೀವೇನು ರೆಸ್ಪಾಂಡ್ ಮಾಡಲಿಲ್ಲ ಸರಿಯಾಗಿ. ವಾಟ್ ಮ್ಯಾನ್, ನಾನು ಎಕ್ಸಾಸ್ಟೆಡ್ ಇವತ್ತು ಆಲ್ರೆಡಿ? practice ಆರ್ ಯು ಎಕ್ಸಾಸ್ಟೆಡ್ ಆಲ್ರೆಡಿ? ನೋ ಸರ್. ಪರವಾಗಿಲ್ಲ, ಒಳ್ಳೆ ಎನರ್ಜಿ ಇಟ್ಕೊಂಡಿದ್ದೀರಾ ನೀವು. ಗುಡ್. ಲಾಂಗ್ ವೇ ಇದೆ ಸರ್ ಮುಗಿಯೋ ಕ್ಲಾಸು. ಎಷ್ಟು ಗಂಟೆ ಮುಗಿಯುತ್ತೆ ನಿಮ್ಗೆ? 2:30 ಅಲ್ವಾ? 5 ಗಂಟೆಗೆ ಸರ್ ಇವತ್ತು. ಲ್ಯಾಂಗ್ವೇಜ್ ಕ್ಲಾಸ್ ಎಷ್ಟು ಗಂಟೆಗೆ 3 to 5 ಕ್ಲಾಸ್ ಇದೆ ಸರ್. ಹಾ? ಕೆಮಿಸ್ಟ್ರಿ ಇದೆ ಸರ್ 3 to 5. ಜೆಇ ಕ್ಲಾಸಾ ಇಲ್ಲ KVPY? ಹೌದು ಸರ್, KVPY. ಫೈನ್, ಅದೆಲ್ಲ ನಿಮ್ದು ಅಡಿಷನಲ್ ಅಪ್ಪ, ನೀವೆಲ್ಲ ಬ್ರಿಲಿಯಂಟ್ಸ್, ನೀವೆಲ್ಲ ನಿಮ್ಗೆ ಅಡಿಷನಲ್ ವರ್ಕ್ ಅದು ಎಲ್ಲ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಸರ್. ವಾಟ್ ಮ್ಯಾನ್? ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಸರ್. ಬಟ್ ಎಲ್ಲರೂ ಎಷ್ಟು ಜನ ಬರ್ತಾರೆ KVPYಗೆ? ಗೊತ್ತಿಲ್ಲ ಸರ್, ನಾಳೆನೇ ಫಸ್ಟ್ ಕ್ಲಾಸ್ ಇರೋದು ಅಂದ್ರೆ ಇವತ್ತೇ ಫಸ್ಟ್ ಕ್ಲಾಸ್ ಇರೋದು. ಓ, ಇವತ್ತಿಂದ ಸ್ಟಾರ್ಟ್. ಆಲ್ ದಿ ಬೆಸ್ಟ್. ಹ್ಞೂ ಸರ್. ಓಕೆ, ಇದನ್ನ ಮುಗಿಸಿ ಬೇಗ. ಥ್ಯಾಂಕ್ ಯು ಸರ್. ಓಕೆ, ಎನಿಹೌ ಕೀಪ್ ಬಿಸಿ ಅಷ್ಟೇ. ಓಕೆ, ಕೀಪ್ ಯುವರ್ ಸೆಲ್ಫ್ ಬಿಸಿ. ಕಂಪ್ಲೀಟ್ ದಿಸ್ ಅಂಡ್ ಟೈಪ್ 32. ಬೇರೆ ಯಾರನ್ನ ನಾನು ಡಿಸ್ಕಷನ್ ಕರಿಬಹುದು ಅಂತ ನೋಡ್ತಾ ಇದ್ದೀನಿ. ರೋಹಿತ್ ಕುಮಾರ್ ಸೇರ್ಕೊಂಡಿದ್ದಾರಾ? ಜೆಇ ಕ್ಲಾಸ್ಗೆ ಬರ್ತಾ ಇದ್ದಾರಾ? ಒಬ್ಬ ಗ್ರೇಟ್ ಕಂಟ್ರಿ ಇವರು. ಯಶಸ್ವಿನಿ, would you like to join for a discussion of the next? First type 32, everybody. 32 type ಮಾಡಿ ಎಲ್ಲರೂ. ಯಶಸ್ವಿನಿ ಅವರೇ, ನೆಕ್ಸ್ಟ್ ಒನ್ ಏನಾದ್ರು ಚಾನ್ಸಸ್? ಓಕೆ, ಏನ್ ಕೊಟ್ಟಿದ್ದಾರೆ ಹೇಳಮ್ಮ ಅಲ್ಲಿ? Let omega is not equal to 1. Be a cube. What do you mean by matrix is singular? Voice ಇಲ್ಲ ಬ್ರೇಕ್ ಆಗ್ತಾ ಇದೆ ಯಶಸ್ವಿನಿ. I think I have to call someone else. Okay. Yashaswini, can we continue? Yes sir, yes sir. Some Okay. next problem. What do you mean by matrix is singular? ಇಲ್ಲ, ಯಶಸ್ವಿನಿ ಆಗ್ಲಿಲ್ಲ. ಧೃತಿ, ಕಮ್ ಅಪ್. ಸರ್, ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಸರ್. ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ಅದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಾ. 0 ಬಂದ್ರೆ ಸಿಂಗುಲರ್, ನಾನ್ 0 ಬಂದ್ರೆ, ಸಾರಿ, ನಾಟ್ ಈಕ್ವಲ್ ಟು 0 ಬಂದ್ರೆ ನಾನ್ ಸಿಂಗುಲರ್. 33 ಅಲ್ವಾ ಇದು ಪ್ರಾಬ್ಲಮ್ ನಂಬರ್? 32 ನಾ? ಓಕೆ, ರೈಟ್. 32 ಸರ್. ಅದಕ್ಕೆ ಡಿಟರ್ಮಿನೆಂಟ್ ತಗೊಂಬೋಣ. 1ab, ಆಮೇಲೆ ಒಮೆಗಾ 1c, ನೆಕ್ಸ್ಟ್ ಒಮೆಗಾ ಸ್ಕ್ವೇರ್ ಒಮೆಗಾ a. ಒಮೆಗಾ ಸ್ಕ್ವೇರ್ ಒಮೆಗಾ a. ಏನಮ್ಮ? ಒಮೆಗಾ ಸ್ಕ್ವೇರ್ ಒಮೆಗಾ a ಸರಿ ಇದೆಯಲ್ವಾ ನಾನು ಬರ್ದಿರೋದು? ಎಸ್ ಸರ್. ಕರೆಕ್ಟಾ? ಇದು ಒಂದ್ ನಿಮಿಷ, ಸಿ ಅವ್ರು ಹೇಳ್ಬಿಟ್ಟಿದ್ದಾರೆ ದಿಸ್ ಇಸ್ ಅ ನಾನ್ ಸಿಂಗಲ್ ಅಂತ, ಅಂದ್ರೆ ದ ಎಕ್ಸ್ಪಾನ್ಷನ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಕ್ಯಾನ್ ಯು ಟ್ರೈ ಟು ಎಕ್ಸ್ಪಾಂಡ್ ದಿಸ್? 1 into 1 into a minus a minus a into. Is that okay, Dhriti? This should not be equal to 0 and this becomes 0 anyway. So remaining number ಕೊಡ್ತೀನಿ ನಾನು. Okay, so this will be a minus c omega a minus a square omega plus a minus a square omega equal to minus 0. c a omega square. Is that okay? 0 should not be equal to 0 alva sir. Sorry, not equal to 0. Right? Is there anything which is common in all the terms? A ಅಲ್ಲ ಇಲ್ಲ ಸರ್. No common term? No sir. ಇಲ್ಲ, ಏನೋ ಒಂದು ಮಿಸ್ಪ್ರಿಂಟ್ ಆಗಿದೆ ಅಂತ ನನ್ನ ಒಂದಿದು. ಐ ಥಿಂಕ್ ದಿಸ್ ಶುಡ್ ಲಾಸ್ಟ್ ಲೈನ್ ಶುಡ್ ನಾಟ್ ಬಿ ಎ. ಒಂದೇ ಒಂದು ಸೆಕೆಂಡ್ ಇರುತ್ತೆ ಹಾಗೆ. ರನ್ನಿಂಗ್ ಔಟ್ ಆಫ್ ಟೈಮ್ ಕೇಳ್ತಾ ಇದೆ.
ಸರ್ ಇನ್ನು 9 ನಿಮಿಷ ಇದೆ. ಹಾ ಬಟ್ ಇಟ್ಸ್ ಟೆಲ್ಲಿಂಗ್ ಮೀನ್ 10 minutes ಇದೆ ಅಂತ ಇರ್ಲಿ. ಓಕೆ ಒಂದೇ ಒಂದು ಸೆಕೆಂಡ್ ಧೃತಿ, ಐ ಥಿಂಕ್ ದರ್ ಇಸ್ ಎನ್ ಎರರ್ ಆಕ್ಚುಲಿ ಪ್ರಿಂಟಿಂಗ್ ಅಲ್ಲಿ. ಒಂದೇ ಒಂದು ಸೆಕೆಂಡ್ ಹಾಗೆ ಇರಿ. ಇದು ಸಪೋಸ್ 1 ಆದ್ರೆ ಸೊ 1 into 1 minus c omega minus a into omega minus c omega ಮೈನಸ್ ಸಿ please ಮೈನಸ್ e ಸ್ಕ್ವೇರ್ into Omega square, minus sir. omega square. So anyway 0 ಆಗ್ಬಿಡುತ್ತೆ. ಸರ್ 1 minus c ಸರ್ omega ಇಲ್ಲ ಸರ್ ಮೈನಸ್ ಎ ಇಂಟು ಒಮೆಗಾ ಮೈನಸ್ ಸಿ ಒಮೆಗಾ ಸ್ಕ್ವೇರ್ ಯಾವ್ದು ಸೆಕೆಂಡ್ ಟರ್ಮ್ ಅಲ್ಲಿ ಸರ್ ಮೈನಸ್ ಎ minus a into ಇಂಟು ಒಮೆಗಾ ಮೈನಸ್ ಸಿ ಒಮೆಗಾ c omega square. Yeah, okay, thank you. ಒಮೆಗಾ ಸ್ಕ್ವೇರ್ Plus ac omega square equal to 0 ಆಗುತ್ತೆ, right? So ಇದರಲ್ಲಿ 1 minus c omega ಹಾಟ್ ಗೆ ನಾಟ್ ಇಟ್ಕೊಂಡು ಈಕ್ವಲ್ ಟು 0 a omega ಕಾಮನ್ ತಗೊಂಡ್ರೆ ಸೊ 1 minus c omega ಬರುತ್ತಲ್ವಾ? That's fine. ನಾಟ್ ಈಕ್ವಲ್ ಟು 0 ಸರ್. ಓಕೆ ಫೈನ್, ಅದು ಹಾಗ್ಲಿಂದ ಬರೀತಾ ಇದೀನಿ. ಓಕೆ ಸೊ ಈಗ ಇದೊಂದು ಗ್ರೂಪ್ ಮಾಡಿದ್ರೆ 1 minus c omega ಮೈನಸ್ ಕಾಮನ್ ತೆಗೆದ್ರೆ ಸೊ 1 minus a omega ಬರುತ್ತಲ್ವಾ? 1 ಮೈನಸ್ ಎ ಒಮೆಗಾ ರೈಟ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 minus c omega not equal to 0, otherwise 1 minus a omega not equal to 0, right? So from this I'm going to get c not equal to 1 by omega and a not equal to 1 by omega. Okay, one correction ಮಾಡ್ಕೊಳ್ಳಿ ಎಲ್ಲರೂ. ಈ ಲಾಸ್ಟ್ ಎಲಿಮೆಂಟ್ 1 ಅಂತ ಬರ್ಕೊಳ್ಳಿ. ಅದಕ್ಕೆ ಅದು ಬರ್ತಾ ಇಲ್ಲ, ಅದು ಆನ್ಸರ್ ಬರ್ಲಿಲ್ಲ ಅಂದ್ರೆ ಸಮ್ವಾಟ್ ನಮ್ಗೆಲ್ಲೋ ಡೌಟ್ ಶುರು ಆಗುತ್ತೆ. ಓಕೆ, ಇನ್ನು ಕನ್ಕ್ಲೂಷನ್ ಬಂದಿಲ್ಲ. ತನುಷ್ ಕಮ್ ಅಪ್. ತನುಜ್ ಕನ್ಕ್ಲೂಷನ್ ಇನ್ನು ಬಂದಿಲ್ಲ. ನಾವು ಅವ್ರು ಏನ್ ಕೇಳ್ತಾ ಇದಾರೆ ತನುಜ್ ಅರ್ಥ ಮಾಡ್ಕೊಳ್ಳಿ. ಎ ಬಿ ಸಿ ಐದರ್ ಯು ಕ್ಯಾನ್ ರೀಪ್ಲೇಸ್ ಇಟ್ ಬೈ ಒಮೆಗಾ ಆರ್ ಯು ಕ್ಯಾನ್ ರೀಪ್ಲೇಸ್ ಇಟ್ ಬೈ ಒಮೆಗಾ ಸ್ಕ್ವೇರ್ ಅಲ್ವಾ? ಎಸ್ ಸರ್. ಸೊ ಆತರ ನಾನು ರೀಪ್ಲೇಸ್ ಮಾಡ್ಕೊಂಡು ಹೋದ್ರೆ ಹೌ ಮೆನಿ ಡಿಫ್ರೆಂಟ್ ಅಂದ್ರೆ ಡಿಸ್ಟಿಂಕ್ಟ್ ಮ್ಯಾಟ್ರಿಕ್ಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್. ಪ್ರಾಬ್ಲಮ್ ಇಷ್ಟೇ. ಈಗ ನೋಡು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ, ಅಷ್ಟೇ ಡಿಸ್ಕಷನ್ ಇರೋದು. ಸಿ ಇಫ್ ಎ ಇಸ್ ನಾಟ್ ಈಕ್ವಲ್ ಟು, ನೋಡಿ ಎ ಇಸ್ ನಾಟ್ ಈಕ್ವಲ್ ಟು 1 by omega ಅಂದ್ರೆ ಕೆನ್ ಐ ಸೇ ಎ ಇಸ್ ಈಕ್ವಲ್ ಟು ಒಮೆಗಾ ಹಾಗಾದ್ರೆ? ಎಸ್ ಸರ್. ಅಂಡ್ ಸಿ ಇಸ್ ಈಕ್ವಲ್ ಟು ಒಮೆಗಾ ಅಂತ ಹೇಳ್ಬೋದಾ? 1 by omega ಆಗಲ್ಲ, ಒಮೆಗಾ ಆಗ್ಬೋದಲ್ವಾ? ಎಸ್ ಸರ್. ಎಸ್ ಸರ್. ಇವಾಗ ಎ ಅಂಡ್ ಸಿ ವ್ಯಾಲ್ಯೂಸ್ ಗೊತ್ತಾಗೋಯ್ತು. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? ಕೆನ್ ಐ ಸೇ ಬಿ ಒಮೆಗಾ ಸ್ಕ್ವೇರ್ ಆರ್ ಒಮೆಗಾ ಸ್ಕ್ವೇರ್? ಎಸ್ ಸರ್. ಸೊ ಒನ್ ಸೆಟ್ ಎ ಬಿ ಸಿ ಬರ್ದ್ರೆ ಒಮೆಗಾ, ಓಕೆ ಒಮೆಗಾ ಒಮೆಗಾ ಅಂತ ಬರಿಬಹುದು. ಸೆಕೆಂಡ್ ಸೆಟ್ ಬರ್ದ್ರೆ ಒಮೆಗಾ ಒಮೆಗಾ ಸ್ಕ್ವೇರ್ ಅಂಡ್ ಒಮೆಗಾ ಬರಿಬಹುದಾ? ಇಸ್ ಇಟ್ ಓಕೆ? ಇದು ಒನ್ ಸೆಟ್, ಇದು ಇನ್ನೊಂದು ಸೆಟ್. ಸೊ ಹೌ ಮೆನಿ ಡಿಸ್ಟಿಂಕ್ಟ್ ಮ್ಯಾಟ್ರಿಕ್ಸ್ ಐ ಕ್ಯಾನ್ ಕನ್ಸ್ಟ್ರಕ್ಟ್? 2 ಸರ್. ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿ ಇದಾದ್ಮೇಲೆ ನೋಡಿ ಕಂಟಿನ್ಯೂಷನ್ ಇಲ್ಲಿ ಬರ್ದಿದ್ದೀನಿ ನಾನು. ಸೊ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಆಸ್ಕ್ ಮೀ. ಸಿ ಅನದರ್ 8 minutes ಆದ್ಮೇಲೆ ಸೆಷನ್ ಎಂಡ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ರೀಜಾಯಿನ್, ಸೊ ನೀವು ವೇಟ್ ಮಾಡಬೇಕಾಗುತ್ತೆ. ಎಸ್ ತನುಜ್, ಯು ಆರ್ ಆಸ್ಕಿಂಗ್ ಸಮಥಿಂಗ್. ಸರ್ ಬಟ್ a can also be omega square and c can also be omega square, no sir? ಅವಾಗ ಬಿ ವ್ಯಾಲ್ಯೂ? B value can also be omega or it can be omega square. So 4 cases will be there, no sir? No, 4 cases ಎಲ್ಲಿ ಬರುತ್ತೆ? No, one second ಕೇಳಿಸ್ಕೊ. ಈಗ a is not equal to 1 by omega, a equal to omega ಬರ್ದಿದ್ದೀನಿ. ಹೆಂಗ್ ಬರ್ದೆ ಹೇಳಿ? How I got it? You tell me. Because sir, in questions they have given it can be either omega or omega square. Hey, sorry, 1 second. Omega ಅಲ್ಲ, omega square ಬರುತ್ತೆ, not omega square. Okay, first ಇದನ್ನ ಹೇಳಿ. ಈಗ ತನುಜ್, a is not equal to 1 by omega, yes, but a is equal to omega ಅಂತ ಬರ್ದಿದ್ದೀನಿ. ಹೇಗ್ ಬರ್ದೆ? Sir, the condition was there, no sir? ಇಲ್ಲಪ್ಪ, ಕಂಡೀಷನ್ ಏನೋ ಕೊಟ್ಟಿದ್ದಾರೆ ಮಿಸ್ಟರ್ ಕೀರ್ತಿ. Yes sir, they have given either omega or ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಹೇಳಿ ನನಗೆ. Yes sir, question ಅಲ್ಲಿ they have given a b and c can either be omega or omega square sir. ಒಮೆಗಾ ಆರ್ ಒಮೆಗಾ ಸ್ಕ್ವೇರ್, ಕರೆಕ್ಟಾ? ಸೊ ಒಮೆಗಾ ಆಗಲ್ಲ, ಒಮೆಗಾ ಅಂತ ಯಾಕೆ ಬರ್ತಿದ್ದೀರಾ ಅದನ್ನ ಹೇಳಿ ಈಗ. Yes sir, we have found out one is not equals to c omega sir. ಅಕಸ್ಮಾತ್ omega square ಹಾಕ್ಬಿಟ್ರೆ
we'll get 1 is not equal to 1, sir. Exactly. Okay. So ನಾವೇನಾದ್ರೂ ಒಮೆಗಾ ಸ್ಕ್ವೇರ್ ಕೊಟ್ಬಿಟ್ರೆ ಅದು ಕ್ಯೂಬ್ ಆಗ್ಬಿಡುತ್ತೆ. ಒಮೆಗಾ ಕ್ಯೂಬ್ ವಿಲ್ ಬಿ 1 ಬರುತ್ತೆ, ಕರೆಕ್ಟಾ ತನೋಜ್? Yes sir. ಅದಕ್ಕೋಸ್ಕರನೇ. ಸೊ ನೀವು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಅದು ಗೊತ್ತಾಗ್ಬೇಕು ನಿಮಗೆ. ಅದರ್ವೈಸ್ ಎವ್ರಿವನ್ ಕ್ಯಾನ್ ಡು ಇಟ್. ಓಕೆ, ಕಂಪ್ಲೀಟ್ ಮಾಡಿ. What is the next sum statement? Can you please read it? ಇದನ್ನ ಕಂಪ್ಲೀಟ್ ಮಾಡಿ and let's go for the next one. Shravani, next one discuss ಮಾಡೋಣ. ಸರ್ ಡಿಸ್ಕಸ್ ಮಾಡೋಣ. Let everybody type 33 ಅಲ್ಲ? Shravani, statement ಓದು ಒಂದ್ಸಲ. Please type 33, everybody. Please type 33. Let M be a 2 cross 2 symmetrical matrix with integer entries. Okay. Then M is invertible if. Okay. If which of the following option? Correct? Right. So first option ಏನಿದೆ ಇದೇನ್ ಗೊತ್ತಾ ಶ್ರಾವಣಿ? ಎಲ್ಲ ಆಪ್ಷನ್ ವೆರಿಫೈ ಮಾಡ್ಕೊಂಡು ಹೋಗ್ಬೇಕು. ಲಾಸ್ಟ್ ಅಲ್ಲಿ ಆನ್ಸರ್ ಸಿಗುತ್ತೆ ನಮಗೆ. ಆಪ್ಷನ್ ಎ ಪ್ರಕಾರ ಏನಾದ್ರೂ ಹೇಳ್ತಾ ಇದ್ದೀರಾ? ಯಾರೋ ಒಬ್ರು ಇಂಟರಪ್ಟ್ ಮಾಡ್ತಿದ್ದೀರಾ ಮಧ್ಯದಲ್ಲಿ? ಐ ಡೋಂಟ್ ನೋ ಹೂ ಇಸ್ ದಟ್. If someone wants to say anything, you can just let me know. Otherwise, I will continue. Okay, illa. Okay, Shravani. Repeat madiyarana. The first column of M is the transpose of the second row of M. First one, M 2 cross 2 ತಗೊಂಡ್ಬಿಡೋಣ. sir. A B C D ತಗೊಂಡ್ಬಿಡೋಣ. A B C D ಹಿಂಗ್ ತಗೊಂಡ್ಬಿಡ್ಲಾ? Sir. According to the first condition, according to the first option, first column should be equal to second column. Transpose of second column, sir. Transpose of the second column. So can you please tell me transpose of the second? No, one second. First column is AB, right? Is equal to transpose of the second row. Sorry. Second row ಹೇಳಿ. Second row B ಮತ್ತೆ D. BD. ಸರಿಯಾಗಿ ಬರ್ತಿದ್ದೀರಾ ನೋಡಿ? sir. Right. ಇವಾಗ ಹೇಳಿ ಕಂಡೀಷನ್ ಹೇಳಿ. So A equal to B ಆಗುತ್ತೆ, B equal to D ಆಗುತ್ತೆ, ಕರೆಕ್ಟಾ? sir. ಅವಾಗ ಮ್ಯಾಟ್ರಿಕ್ಸ್ M ಏನಾಗುತ್ತೆ? B C ಆಮೇಲೆ C D. Again this can be replaced as D. One second. D and D ಆಯ್ತಲ್ವಾ? ಹಾಗಾದ್ರೆ C ಏನಂತ ರಿಪ್ಲೇಸ್ ಮಾಡ್ಬೋದು? Sir, actually ಅವ್ರು ಹೇಳಿದ ಟ್ರಾನ್ಸ್ಪೋಸ್ ಆಫ್ ದಿ ಸೆಕೆಂಡ್ ರೋ ಅಲ್ವಾ ಸರ್? one second. Second row ತಪ್ಪು ಬರ್ತಿದ್ದೀನಮ್ಮ ನಾನು? sir, transpose of second row, sir. One second. ನಾನು ಎಲ್ಲೋ ತಪ್ಪು ಮಾಡ್ತಿದ್ದೀನಿ. one second time ಕೊಡ್ತೀವಿ. Just give me 2 minutes. No, I'll just check one second. Yes, sorry. Symmetric matrix ತಗೋಬೇಕು. Sorry. ನಾನು ತಗೊಂಡಿರೋ ಮ್ಯಾಟ್ರಿಕ್ಸ್ ತಪ್ಪಮ್ಮ. Sorry. sir. Symmetric matrix ಹೆಂಗಮ್ಮ ಇರುತ್ತೆ ನೋಡೋದಕ್ಕೆ? ಕಂಡೀಷನ್ ಹೇಳಮ್ಮ. I was taking a matrix in general. It cannot be any matrix. It should be a symmetric matrix. Okay? Yes, sir. ಒಂದು ಮ್ಯಾಟ್ರಿಕ್ಸ್ ನೋಡಿದ ತಕ್ಷಣ ಸಿಮೆಟ್ರಿಕ್ ಅಂತ ಹೇಳಬೇಕು. ಹೇಗೆ? Transpose of the matrix should be equal to the matrix itself. ಇಲ್ಲಿ ನೋಡಿ, ಅಂದ್ರೆ ನೋಡಿದ ತಕ್ಷಣ ಹೇಳಬೇಕು. ನೀವು ಕಂಡೀಷನ್ ಹೇಳಿದ್ರ by looking at the matrix I should tell whether it's symmetric or skew symmetric. ಹೇಗೆ? sir. Is okay? Yes, sir. Correct, sir. ಇದೆರಡು ಡಿಫರೆಂಟ್ ಆಗಿ ತಗೊಳ್ಳಿ, ಇದೆರಡು ಸೇಮ್ ತಗೊಳ್ಳಿ, ಟ್ರಾನ್ಸ್ಪೋಸ್ ಮಾಡಿ ನೋಡಿ, ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ನಿಮಗೆ. sir. Now let's go. ಇವಾಗ ಕಂಡೀಷನ್ ಹೇಳಿ. First column of M is the transpose. First column, correct? Is the transpose of the second row. This is second row. Yes, right? sir. Andre A is equal to B banta and B is equal to C banta. sir. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಹಾಗಾದ್ರೆ ಮ್ಯಾಟ್ರಿಕ್ಸ್ M ಏನಾಗುತ್ತೆ ಹೇಳಿ? B. Yes. B. Yes. C. C. Is it okay? Sir. If I take the determinant of this, will it be 0? Yes, sir. Right. Yes, sir. Will it be 0? ಹಾಗಾದ್ರೆ ಮ್ಯಾಟ್ರಿಕ್ಸ್ A, is it matrix M or M ಅಲ್ವಾ? ಮ್ಯಾಟ್ರಿಕ್ಸ್ M ಇನ್ವರ್ಟಿಬಲ್ ಆಗುತ್ತಾ? ಇಲ್ಲ ಸರ್, ಆಗಲ್ಲ. ಅವ್ರು ಕೊಟ್ಟಿರೋದು ಏನ್ ಕೇಳಿಸ್ಕೊಳ್ಳಿ. ಯಾವಾಗ ಇನ್ವರ್ಟಿಬಲ್ ಬರುತ್ತೆ? should not be equal to 0 ಬಂದಾಗ. sir. But if you get it as 0, it is not invertible, right? Yes, sir. Option A is ruled out. Yes, sir. And like this, students, one hint ಕೊಟ್ಟಿದ್ದೀನಿ. This is how it has to be carried on. One on the statement